ಹಲೋ ಎವ್ರಿವನ್, ನಾನು ಸುಷ್ಮಾ. ವೈಜೋಲ್ಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್ ನೋಡಿ, ನಾವು ಕೆಲವೊಂದ್ಸರಿ ಗಿಡಗಳನ್ನು ಹಾಕ್ಕೊಂಡಾಗ ಹಿಂದಿನ ದಿನ ಸರಿಯಾಗಿರುತ್ತೆ, ಆಮೇಲೆ ನೆಕ್ಸ್ಟ್ ಡೇ ಬಂದಾಗ ಈ ರೀತಿ ನೋಡಿ ಹುಳುಗಳು ತುಂಬಿಕೊಂಡಿರ್ತವೆ. ಆ್ಯಕ್ಚುಲಿ ನನಗೂ ತುಂಬಾ ಆಶ್ಚರ್ಯ ಆಯಿತು. ಈ ಪ್ರಮಾಣದಲ್ಲಿ ನಾನು ಹುಳುಗಳನ್ನು ಗಾರ್ಡನ್ನಲ್ಲಿ ಯಾವತ್ತೂ ನೋಡಿರಲಿಲ್ಲ ನನ್ನ ಗಿಡಕ್ಕೆ. ಮತ್ತು ನೋಡಿ ಫುಲ್ ಅದು ಎಲ್ಲ ಎಲೆಗಳನ್ನೆಲ್ಲ ತಿಂದು ಒಣಗಿಸ್ಬಿಟ್ಟಿದೆ ಎಲ್ಲ. ಅಂದರೆ ಎಷ್ಟು ಆಶ್ಚರ್ಯ ಆಯಿತು ನನಗೆ ಬೆಳಗಾಗೋದ್ರೊಳಗೆ. ಯಾಕೆಂದರೆ ಹಿಂದಿನ ದಿನ ಅಷ್ಟೇ ನಾನು ಗಾರ್ಡನ್ಗೆ ಹೋದಾಗ ಏನೂ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ಸೊ ಒಂದು ದಿನದಲ್ಲಿ ಅದು ಈ ಥರ ಮಾಡಿದೆ. ಚೆನ್ನಾಗಿ ಆಗಿರುವಂತಹ ಸೇವಂತಿಗೆ ಗಿಡ ಆಗಿತ್ತು. ಹಾಗೆ ಏನಾದರೂ ಒಂದು ಕೀಟನಾಶಕ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೀಗ ಒಂದು ಕೀಟನಾಶಕವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಸಾರಿ ಈ ಥರ ಅಲ್ಲ, ಈ ಮಿಲಿ ಬಗ್ಸ್ಗೆ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ನಾವು ಈ ಕೀಟನಾಶಕವನ್ನು ರೆಡಿ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ಹೇಗೆ ಏನು ಹೇಳೋದನ್ನು ಹೇಳ್ತೀನಿ. ಹಾಗೆ ನೋಡಿ 1-2 ಚಮಚ ಆಗುವಷ್ಟು ಸೋಪ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸೋಪ್ ಪೌಡರ್ ಆದರೂ ಓಕೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಕಲರೆಲ್ಲ ಎಷ್ಟು ಚೇಂಜ್ ಆಗಿದೆ ಅಲ್ವಾ. ತುಂಬ ಸುಲಭವಾಗಿ ಮಾಡುವಂತಹ ಒಂದು ಕೀಟನಾಶಕ ಇದು. ಹಾಗೆ ಇದಕ್ಕೆ ಒಂದು ಲಿಂಬೆಹಣ್ಣನ್ನು ಹಿಂಡಬೇಕಾಗತ್ತೆ. ನೀವು ಈ ರೀತಿ ಚೆನ್ನಾಗಿರುವಂಥ ಲಿಂಬೆಹಣ್ಣು ಇದ್ರೂ ಓಕೆ. ಇಲ್ಲಾಂದರೆ ಕೆಲವೊಂದು ಸರಿ ನೋಡಿ ನಾವು ಲಿಂಬೆಹಣ್ಣನ್ನು ತಂದಾಗ ಅದು ಒಂದು ಸ್ವಲ್ಪ ದಿನ ಇಟ್ಟಾಗ ಈ ರೀತಿ ಆಗುತ್ತೆ ಅಲ್ವಾ. ಸೊ ಈ ರೀತಿ ಆಗಿದ್ದನ್ನಾದರೂ ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬಹುದು. ಅದನ್ನೇ ನಾನೀಗ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಸೊ ಎರಡೂ ಕಡೆನೂ ನಾನು ಚೆನ್ನಾಗಿ ಇದನ್ನು ಹಿಂಡಿ ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಕೂಡ ಕೀಟನಾಶಕ ತುಂಬ ಯೂಸ್ಫುಲ್ ಆಗಿರುತ್ತೆ. ಈ ರೀತಿ ಅಂದರೆ ನಾವು ಪೇಟೆಯಿಂದನೇ ತಂದೆ ಸ್ಪ್ರೇ ಮಾಡಬೇಕು ಅಂತಿರಲ್ಲ. ಕೆಲವೊಂದು ನಾವು ಈ ರೀತಿ ಟ್ರಿಕ್ಸ್ಗಳನ್ನು ಕಲ್ತಿಟ್ಕೊಂಡ್ರೆ ಮನೆಯಲ್ಲಿ ಯಾವುದೇ ಗಿಡಕ್ಕೆ ಏನಾದರೂ ಹುಳುಗಳೆಲ್ಲ ಬಂದಾಗ ಈ ರೀತಿ ನಾವು ಮಾಡ್ಕೊಳ್ಬೋದು. ಆಮೇಲೆ ನೋಡಿ 1-2 ಕರ್ಪೂರ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಜಸ್ಟ್ ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದರ ಇದು ಘಾಟಿನ ಸ್ಮೆಲ್ಲಿಗೆ ಅದು ಬೇಗ ಹೋಗುತ್ತೆ. ಖಂಡಿತ ನೀವು ಈ ರೀತಿಯಲ್ಲಿ ಒಂದ್ಸಾರಿ ಮಾಡಿ ನೋಡಿ. ನಿಮ್ಮನೆ ಗಿಡಗಳಿಗೆ ಏನಾದರೂ ಹುಳು ಬಂದರೆ ನನಗಂತೂ ತುಂಬ ಉಪಯೋಗ ಆಯಿತು. ಸೊ ಅದಕ್ಕೋಸ್ಕರ ನಿಮಗೂ ಇವತ್ತು ಈ ಕೀಟನಾಶಕವನ್ನು ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಇರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ನೋಡಿ ಈ ಗಿಡಗಳಿಗೆ ನಾನೆಲ್ಲ ಸ್ಪ್ರೇ ಮಾಡಿದೆ. ಹಾಗೆ ಇದ್ರ ಪಕ್ಕಕ್ಕೆ ಇರುವಂಥ ಗಿಡಕ್ಕೆ ಕೂಡ ಒಂದು ಸ್ವಲ್ಪ ಸ್ಪ್ರೇ ಮಾಡಿದೆ. ಯಾಕೆಂದರೆ ಬೇಗ ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿಬಿಡುತ್ತೆ. ಸಪ್ರೇಟಾಗಿ ಇಟ್ಟೆ ಮತ್ತು ಈ ಗಿಡನ. ಆಮೇಲೆ ತುಂಬ ಚೆನ್ನಾಗಿ ಒಂದು 4-5 ದಿನದ ನಂತರ ಎಲ್ಲ ಚಿಗುರ್ಕೊಂಡು ಪುನಃ ಬರ್ತಾ ಇತ್ತು. ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್